Hi, this is Satish, working as an assistant professor in GFGCW Pavagada. Today, we are going to discuss about not ordinarily resident. In previous session, we discussed ordinarily resident. ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಆರ್ಡಿನರಿ ರೆಸಿಡೆಂಟ್ ಅಂದರೆ ಏನು ಡಿಸ್ಕಸ್ ಮಾಡಿದ್ವಿ. ಈ ಸೆಷನ್ನಲ್ಲಿ ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಆರ್ಡಿನರಿ ರೆಸಿಡೆಂಟ್ ಅಂತ ನಾವು ಡಿಸೈಡ್ ಮಾಡ್ಬೇಕು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಪ್ರೊವೈಡ್ ಮಾಡಿದ್ವಿ. ಯಾವ ಬೇಸ್ ಮೇಲೆ ನಾವು ಅವನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಡಿಸೈಡ್ ಮಾಡ್ತೀವಿ ಅಂತ ನೋಡೋದಾಯ್ತಪ್ಪ ಅಂದ್ರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಒಬ್ಬ ಪರ್ಸನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಡಿಸೈಡ್ ಮಾಡಬೇಕು ಅಂತಂದ್ರೆ ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ನಾವು ಫಸ್ಟ್ ನೋಡೋದು ಏನಪ್ಪ ಅಂದ್ರೆ ರೆಸಿಡೆಂಟ್ ನೋಡ್ತೀವಿ. ರೆಸಿಡೆಂಟ್ ಅಂತಂದ್ರೆ ಹೂ ಸ್ಯಾಟಿಸ್ಫೈಸ್ ಅಟ್ಲೀಸ್ಟ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್. ಯಾವೊಬ್ಬ ವ್ಯಕ್ತಿ ಒಂದು ಬೇಸಿಕ್ ಕಂಡೀಷನ್ ಅಟ್ಲೀಸ್ಟ್ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾನೋ ದೆನ್ ವಿ ಕನ್ಸಿಡರ್ಡ್ ಆಸ್ ಎ ರೆಸಿಡೆಂಟ್. ನಾವು ಅವನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ರೆಸಿಡೆಂಟ್ ಅಲ್ಲಿ ಅಗೇನ್ ನಾವು ಟೂ ಕ್ಲಾಸಿಫಿಕೇಶನ್ ನೋಡ್ತೀವಿ, ಆರ್ಡಿನರ್ಲಿ ರೆಸಿಡೆಂಟ್ ಮತ್ತೆ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್. ಆರ್ಡಿನರ್ಲಿ ರೆಸಿಡೆಂಟ್ ಯಾವಾಗ ಆಗ್ತಾನೆ ಮತ್ತೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾವಾಗ ಆಗ್ತಾನೆ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಅಡಿಷನಲ್ ಕಂಡೀಷನ್. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಅಡಿಷನಲ್ ಕಂಡೀಷನ್ಸ್ ಬೇಸ್ ಮೇಲೆ ಡಿಪೆಂಡ್ ಆಗಿದೆ. ಈಗ ಆರ್ಡಿನಲ್ ರೆಸಿಡೆಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಅನ್ ಇಂಡಿವಿಜುವಲ್ ಹೂ ಸ್ಯಾಟಿಸ್ಫೈ ಅಟ್ಲೀಸ್ಟ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಅಂಡ್ ಆಲ್ಸೋ ಬೋತ್ ಅಡಿಷನಲ್ ಕಂಡೀಷನ್. ಬೋತ್ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ ಮತ್ತೆ ಎರಡು ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಬೇಸಿಕ್ ಕಂಡೀಷನ್ ಎರಡು ಅಡಿಷನಲ್ ಕಂಡೀಷನ್ ಎರಡೂ ಸ್ಯಾಟಿಸ್ಫೈ ಆದ್ರೆ ಅವನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಯರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಆನ್ ಇಂಡಿವಿಜುವಲ್ ಹೂ ಸ್ಯಾಟಿಸ್ಫೈಸ್ ಅಟ್ಲೀಸ್ಟ್ one of the basic condition but does not satisfy the two additional conditions or both additional conditions is treated as a resident ಬಟ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದಕ್ಕೆ ಅವ್ನು ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅಡಿಷನಲ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಫೇಲ್ಯೂರ್ ಆಗಿರೋದ್ರಿಂದ ಅವನ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ನಾಟ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿರಬೇಕು ಬಟ್ ಎರಡು ಅಡಿಷನಲ್ ಕಂಡೀಷನ್ನ ಫುಲ್ಫಿಲ್ ಮಾಡೋದಕ್ಕೆ ಫೇಲ್ಯೂರ್ ಆದಾಗ ಅವನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಆನ್ ಇಂಡಿವಿಜುವಲ್ ಹೂ ಸ್ಯಾಟಿಸ್ಫೈಸ್ ಅಟ್ಲೀಸ್ಟ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಬಟ್ ಡಸ್ ನಾಟ್ ಸ್ಯಾಟಿಸ್ಫೈ ದ ಟೂ ಅಡಿಷನಲ್ ಕಂಡೀಷನ್ಸ್. ಒಬ್ಬ ಪರ್ಸನ್ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿರಬೇಕು ಬಟ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಫೇಲ್ಯೂರ್ ಆದರೆ ಅವನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕಂಡೀಷನ್ಸ್ ಬೇಸ್ ಮೇಲೆ ಯಾವಾಗ ಒಬ್ಬ ವ್ಯಕ್ತಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಅಂತ ನೋಡೋದಾಯ್ತಪ್ಪ ಒಂದು ಎಕ್ಸಾಂಪಲ್ ನೋಡೋಣ. ಡಿಟರ್ಮೈನ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಮಿಸ್ಟರ್ ರಮೇಶ್ is a citizen of America. He is a citizen of America, not a citizen of India. Comes to India on 20th 3 2019. ಅವ್ನು ಇಂಡಿಯಾಗೆ ಬರ್ತಿರೋದು ಯಾವಾಗಪ್ಪ ಅಂತಂದ್ರೆ 20th 3 2019 ಬರ್ತಿದ್ದಾನೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿದ್ದಾನೆ. ಸೊ ಇದು ಇಂಪಾರ್ಟೆಂಟ್. ಮಿಸ್ಟರ್ ರಮೇಶ್ ಇಸ್ ಸಿಟಿಸನ್ ಆಫ್ ಅಮೆರಿಕಾ. ಇದು ಇಂಪಾರ್ಟೆಂಟ್. ಯಾವ ಸಿಟಿಸನ್ ಆಫ್ ಅಮೆರಿಕಾ. ಕಮ್ಸ್ ಟು ಇಂಡಿಯಾ 20th 3 2019 ಫಾರ್ ದ ಫಸ್ಟ್ ಟೈಮ್. ಅವ್ನು ಬರ್ತಾ ಇರೋದು ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಇಂಡಿಯಾಗೆ ಬರ್ತಿರೋದು. ಯಾವ ಡೇಟಲ್ಲಿ 20th 3 2019. ಆನ್ ದಿಸ್ ಪಾಯಿಂಟ್ ಬೇಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ಫೇಲ್ಸ್ ಟು ಫುಲ್ಫಿಲ್ ಬೋತ್ ದ ಅಡಿಷನಲ್ ಕಂಡೀಷನ್ಸ್. ಈ ಪಾಯಿಂಟ್ ಬೇಸ್ ಮೇಲೆ ನಾವು ಒಂದು ಡಿಸೈಡ್ ಮಾಡ್ಬೋದು ಏನಪ್ಪ ಅಂತಂದ್ರೆ ಅವನು ಅಡಿಷನಲ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಿದ್ದಾನೆ. ಯಾಕೆಂದ್ರೆ ಇಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾನೆ ಅವ್ನು ಅಮೆರಿಕನ್ ಸಿಟಿಸನ್ ಬರ್ತಾ ಇರೋದು ಫಸ್ಟ್ ಟೈಮ್ ಇಂಡಿಯಾಗೆ ಯಾವಾಗಪ್ಪ ಅಂದ್ರೆ 20th 3 2019 ನಮ್ಮ ಇಂಡಿಯಾಗೆ ಬರ್ತಿರೋದು. ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ 2 out of 10 years ಮತ್ತೆ 730 out of 7 years. ಈ ಎರಡು ಕಂಡೀಷನ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಿದ್ದಾನೆ. ಅಂಡ್ ಆನ್ 1/9/2019 ಈ ಲೆಫ್ಟ್ ಇಂಡಿಯಾ. ಅವನು ನಮ್ಮ ಇಂಡಿಯಾ ಬಿಡ್ತಾ ಇರೋದು ಯಾವಾಗಪ್ಪ ಅಂತಂದ್ರೆ 1/9/2019ಗೆ ನಮ್ಮ ಇಂಡಿಯಾ ಬಿಟ್ಟು ಹೋಗ್ತಿದ್ದಾನೆ. ಸೊ 1/9/2019ಗೆ ಈ ಲೆಫ್ಟ್ ಇಂಡಿಯಾ ಅಂಡ್ ವೆಂಟ್ ಟು ನೇಪಾಳ ಅನ್ ಬಿಸ್ನೆಸ್ ಟ್ರಿಪ್. ಅವನು ಈ ಡೇಟ್ಗೆ ಬರ್ತಾನೆ. ಈ ಡೇಟಲ್ಲಿ
ಇಂಡಿಯಾ ಬಿಟ್ಟು ಮತ್ತೆ ನೇಪಾಳ್ಗೆ ಹೋಗ್ತಿದ್ದಾನೆ. ಅಗೇನ್ ಈ ಕಮ್ಸ್ ಬ್ಯಾಕ್ ಟು ಇಂಡಿಯಾ. ಮತ್ತೆ ಅವ್ನು ನಮ್ಮ ಇಂಡಿಯಾಗೆ ಮತ್ತೆ ರಿಟರ್ನ್ ಆಗ್ತಿದ್ದಾನೆ. ಯಾವಾಗಪ್ಪ ಅಂದರೆ 26/2/2020 ರಿಟರ್ನ್ ಆಗ್ತಿದ್ದಾನೆ. ಈ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್. ಡಿಟರ್ಮೈನ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಈಗ ನಾವು ನೋಡೋದಾಯ್ತಪ್ಪ ಅಂದ್ರೆ ಅವರ್ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಈಸ್ 1920. ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಯಾವುದಪ್ಪ ಅಂತಂದ್ರೆ 1920. ಸೊ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಬಂದು 1920 ಆಗುತ್ತೆ. ಆ 1920 ಅಂತಂದ್ರೆ ಅವ್ರ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಸ್ಟಾರ್ಟ್ಸ್ ಆನ್ 1/4/2019 ಎಂಡ್ಸ್ ಆನ್ 31/3/2020. ಅದು ಸ್ಟಾರ್ಟ್ ಆಗೋದು ಎಲ್ಲಪ್ಪ ಅಂದ್ರೆ 1/4/2019 ಸ್ಟಾರ್ಟ್ ಆಗಿರುತ್ತೆ. ಎಂಡ್ ಆಗೋದು ಎಲ್ಲ ಅಂದ್ರೆ 31/3/2020 ಎಂಡ್ ಆಗುತ್ತೆ. ಇದು ಅವರ್ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಈ ಡ್ಯೂರೇಷನ್ಸ್ ಅಲ್ಲಿ ಈ ಸ್ಪೆಸಿಫಿಕ್ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಏನು ಬರುತ್ತೋ ಈ ಸ್ಪೆಸಿಫಿಕ್ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಡ್ಯೂರೇಷನ್ಸ್ ಅಲ್ಲಿ ಎಷ್ಟು ಡೇಸ್ ನಮ್ಮ ಇಂಡಿಯಾದಲ್ಲಿ ಇದ್ದಾನೆ, ಹೌ ಮೆನಿ ಡೇಸ್ ಸ್ಟೇಯಿಂಗ್ ಇನ್ ಇಂಡಿಯಾ ಡ್ಯೂರಿಂಗ್ 2019-20. 1920ನಲ್ಲಿ ಎಷ್ಟು ಡೇಸ್ ನಮ್ಮ ಇಂಡಿಯಾದಲ್ಲಿ ಸ್ಟೇ ಆಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಈ ಅವ್ನು ಕೊಟ್ಟಿರೋಂಥ ಈ ಬೇಸ್ ಮೇಲೆ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಸೊಲ್ಯೂಷನ್ ಫಸ್ಟ್ ವಿ ಕ್ಯಾಲ್ಕುಲೇಟ್ ನಂಬರ್ ಆಫ್ ಡೇಸ್ ಸ್ಟೇಯಿಂಗ್ ಇನ್ ಇಂಡಿಯಾ ಡ್ಯೂರಿಂಗ್ ರಿಲೆವೆಂಟ್ ಪ್ರೀವಿಯಸ್ ಇಯರ್. ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಲ್ಲಿ ಅವ್ನು ಎಷ್ಟು ಡೇಸ್ ನಮ್ಮ ಇಂಡಿಯಾದಲ್ಲಿ ಸ್ಟೇ ಆಗಿದ್ದಾನೆ ಅಂತ ನೋಡೋದಾಯ್ತಪ್ಪ ಅಂತಂದ್ರೆ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಈಸ್ 1/4/2019 ಸ್ಟಾರ್ಟ್ ಆಗೋದು ಎಲ್ಲಿಗೆ 1/4/2019 ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು 31/3/2020 ಎಂಡ್ ಆಗುತ್ತೆ. ಸೊ 1/4/2019 to 31/3/2020 ದಿಸ್ ಅವರ್ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಈ ಡ್ಯೂರೇಷನ್ಸ್ ಅಲ್ಲಿ ಎಷ್ಟು ಡೇಸ್ ನಮ್ಮ ಇಂಡಿಯಾದಲ್ಲಿ ಇದ್ದಾನೆ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಸೊ ರಿಲೆವೆಂಟ್ ಇಯರ್ ಸ್ಟಾರ್ಟ್ಸ್ ನಮ್ಮ ರಿಲೆವೆಂಟ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದ್ರೆ 1/4/2019 ಸ್ಟಾರ್ಟ್ ಆಗುತ್ತೆ. ಆನ್ ಬಿಫೋರ್ ದಟ್ ಅವನು ಯಾವಾಗ ಬಂದಿರೋದು 23/2019 ಬಂದಿದ್ರು ಕೂಡ ಬಟ್ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ನಮ್ಮ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದಿಲ್ಲಿ 1/4/2019 ಸ್ಟಾರ್ಟ್ ಆಗುತ್ತೆ. ಇದೇ ಡೇಟೆ ಕನ್ಸಿಡರ್ ಮಾಡ್ಬೇಕು. ಬಿಫೋರ್ ಅವ್ನು ಯಾವಾಗಾದ್ರೂ ಇಂಡಿಯಾಗೆ ಬಂದಿರಲಿ ಬಟ್ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಟೆ ಕನ್ಸಿಡರ್ ಮಾಡ್ಬೇಕು. ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದು ಸೊ 1/4/2019 to 1/9/2019 ವರೆಗೂ ಎಲ್ಲಿರ್ತಾನೆ ಅಂದ್ರೆ ಇಂಡಿಯಾದಲ್ಲಿ ಇರ್ತಾನೆ. ಯಾಕಂತಂದ್ರೆ 28/3/2019 ಅವ್ನು ಇಂಡಿಯಾಗೆ ಬಂದಿರ್ತಾನೆ ಬಟ್ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಸ್ಟಾರ್ಟಿಂಗ್ ಇಂದ ಕನ್ಸಿಡರ್ ಮಾಡಬೇಕು. ಫ್ರಮ್ 1/4/2019 to 1/9/2019 ಈ ಸ್ಟೇಯಿಂಗ್ ಇನ್ ಇಂಡಿಯಾ. ಅವನು ಎಲ್ಲಿ ಸ್ಟೇ ಆಗಿರ್ತಾನೆ ಅಂದ್ರೆ ಇಂಡಿಯಾದಲ್ಲಿ ಸ್ಟೇ ಆಗಿರ್ತಾನೆ. 1/9/2019 ಈ ಲೆಫ್ಟ್ ಇಂಡಿಯಾ ವೆಂಟ್ ಟು ನೇಪಾಳ ಫಾರ್ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿದಾನೆ. ಅವನು 1/9/2019ಗೆ ಇಂಡಿಯಾ ಬಿಟ್ಟು ನೇಪಾಳ್ಗೆ ಹೋಗ್ತಿದ್ದಾನೆ ಫಾರ್ ಬಿಸ್ನೆಸ್ ಟ್ರಿಪ್ಗೆ ಹೋಗ್ತಿದ್ದಾನೆ. ಅವನು ಎಲ್ಲಿಗಾದ್ರೂ ಹೋಗ್ಕೊಳ್ಳಿ ಇಂಡಿಯಾದಲ್ಲಿ ಇದನ್ನ ಇಲ್ಲ ನೋಡ್ಬೇಕಷ್ಟೆ. 1/9/2019 ಅವನು 1/9/2019ಗೆ ಇಂಡಿಯಾ ಬಿಟ್ಟು ಹೋಗ್ತಿದ್ದಾನೆ. 1/9/2019ಗೆ ಇಂಡಿಯಾ ಬಿಟ್ಟು ಹೋಗಿರೋನು ಮತ್ತೆ ಅವನು ಇಂಡಿಯಾಗೆ ರಿಟರ್ನ್ ಆಗಿರೋದು 26/2/2020 ರಿಟರ್ನ್ ಆಗಿರ್ತಾನೆ. ಅಲ್ಲಿಗೆ 1/9/2019 to 26/2/2019 ಈಸ್ ಇನ್ ಔಟ್ಸೈಡ್ ಇಂಡಿಯಾ. ಅವನು ಎಲ್ಲಿರ್ತಾನೆ ಅಂತಂದ್ರೆ ಔಟ್ಸೈಡ್ ಇಂಡಿಯಾದಲ್ಲಿ ಇರ್ತಾನೆ. ಎಗೇನ್ ಅವನು ಇಂಡಿಯಾಗೆ ರಿಟರ್ನ್ ಆಗಿರೋದು 26 ರಿಟರ್ನ್ ಆಗಿರ್ತಾನೆ. 26/2/2022 ನಮ್ಮ ಪ್ರೀವಿಯಸ್ ಇಯರ್ ಎಂಡ್ ಬಂದು 31/3/2020. ಪ್ರೀವಿಯಸ್ ಇಯರ್ ಎಂಡ್ಸ್ ಆನ್ 31/3/2020. ನಮ್ಮ ಪ್ರೀವಿಯಸ್ ಇಯರ್ ಎಂಡ್ ಆಗೋದು 31/3/2020 ಎಂಡ್ ಆಗುತ್ತೆ. ಅಲ್ಲಿವರೆಗೂ ನಾವು ಕನ್ಸಿಡರ್ ಮಾಡಬೇಕು. 26/2/2020 to 31/3/2020 ಎಲ್ಲಿರ್ತಾನೆ ಅಂದ್ರೆ ಈಸ್ ಇನ್ ಇಂಡಿಯಾ. ಅವನು ಎಲ್ಲಿರ್ತಾನೆ ಇಂಡಿಯಾದಲ್ಲಿ ಇರ್ತಾನೆ. ಸೊ ಇಂಡಿಯಾಗೆ ಬರೋಂಥ ಡೇಟ್ ಬಂದು ಫ್ರಮ್ 1/4/2019 to 1/9/2019 ಒನ್ ಟರ್ಮ್ ಬರುತ್ತೆ. ನೆಕ್ಸ್ಟ್ 26/2/2020 to 31/3/2020 ಇನ್ನೊಂದು ಟರ್ಮ್ ಬರುತ್ತೆ. ಸೊ ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಲ್ಲೇ ಈ 2 ಟರ್ಮ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ಟೇ ಆಗಿರ್ತಾನೆ. ಫ್ರಮ್ 1/4/2019 to 1/9/2019 ನೆಕ್ಸ್ಟ್ 26/2/2020 to 31/3/2020 ಈ 2 ಟರ್ಮ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಇರ್ತಾನೆ. ಈಗ ನಮ್ಮ ಇಂಡಿಯಾಗೆ ಎಷ್ಟು ಡೇಸ್ ಬರುತ್ತೆ ಅಂತ ಅನ್ನೋದಾದ್ರೆ 1/4/2019 to 1/9/2019 ಅಂತಂದ್ರೆ ನೋಡ್ಕೊಳ್ಳಿ ಏಪ್ರಿಲ್ ನಮ್ಮ ಇಂಡಿಯಾದಲ್ಲಿ ಇದ್ದಾನೆ.
ಮೇ ಇಂಡಿಯಾದಲ್ಲಿ ಬರುತ್ತೆ, ಜೂನ್ ಇಂಡಿಯಾಗೆ ಬರುತ್ತೆ, ಜುಲೈ ಇಂಡಿಯಾದಲ್ಲಿ ಇದ್ದಾನೆ, ಆಗಸ್ಟು ಇಂಡಿಯಾದಲ್ಲಿ ಇದ್ದಾನೆ, ಸೆಪ್ಟೆಂಬರ್ ಒಂದು ದಿನ ಮಾತ್ರ ನಮ್ಮ ಇಂಡಿಯಾದಲ್ಲಿ ಇರ್ತಾನೆ. ಯಾಕಂದ್ರೆ ಡಿಪಾರ್ಚರ್ ಮತ್ತು ಅರೈವಲ್ ಡೇಟ್ ಅವ್ನು ಏನು ಇಂಡಿಯಾ ಬಿಟ್ಟು ಹೋಗ್ತಾನೆ ಅಥವಾ ಇಂಡಿಯಾಗೆ ಎಂಟ್ರಿ ಆಗ್ತಾನೋ ಆ ಎರಡೂ ಡೇಟು ನಮ್ಮ ಇಂಡಿಯಾಗೆ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೆಪ್ಟೆಂಬರ್ 1ನೇ ತಾರೀಕು ಅವ್ನು ಇಂಡಿಯಾ ಬಿಟ್ಟು ಹೋದ್ರೂ ಕೂಡ ಸೆಪ್ಟೆಂಬರ್ 1 ನಮ್ಮ ಇಂಡಿಯಾಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೆಪ್ಟೆಂಬರ್ ಮತ್ತೆ ಫೆಬ್ರವರಿನಲ್ಲಿ ನಮ್ಮ ಇಂಡಿಯಾಗೆ ಬರ್ತಾನೆ, ಹೇಗೇನು ಫೆಬ್ರವರಿಗೆ ನಮ್ಮ ಇಂಡಿಯಾಗೆ ಬರ್ತಾನೆ, ಮಾರ್ಚ್ ಇಂಡಿಯಾದಲ್ಲಿ ಇರ್ತಾನೆ, ಮಾರ್ಚ್ಗೆ ಎಂಡ್ ಆಗ್ಬಿಡುತ್ತೆ, ಮಾರ್ಚ್ಗೆ ಎಂಡ್ ಆಗ್ಬಿಡುತ್ತೆ. ಅಲ್ಲಿಗೆ ಇಷ್ಟು ಮಂತಲ್ಲಿ ಎಷ್ಟು ಡೇಸ್ ಇದ್ದಾನೆ ಅಂತಂದರೆ, ಏಪ್ರಿಲ್ಲು ಎಷ್ಟು ಡೇಸ್ ಬರುತ್ತೆ, 30 ಡೇಸು, ಮೇ 31 ಡೇಸು, ಜೂನು 30 ಡೇಸು, ಜುಲೈ 31 ಡೇಸು, ಆಗಸ್ಟ್ ಕೂಡ 31 ಡೇಸ್, ಸೆಪ್ಟೆಂಬರಲ್ಲಿ 1 ಡೇ ಮಾತ್ರ ಇಂಡಿಯಾದಲ್ಲಿ ಇರ್ತಾನೆ, ಯಾಕಂದರೆ ಅವ್ನು ಇಂಡಿಯಾ ಬಿಟ್ಟು ಹೋಗ್ತಿದ್ದಾನೆ. ಸೊ ಸೆಪ್ಟೆಂಬರ್ 1 ಡೇ ಮಾತ್ರ ನಮ್ಮ ಇಂಡಿಯಾದಲ್ಲಿ ಇರ್ತಾನೆ. ಎಗೈನ್ ಫೆಬ್ರವರಿ ಅವ್ನು ಏನು ಮಾಡ್ತಾನೆ, ಫೆಬ್ರವರಿ 26ಗೆ ನಮ್ಮ ಇಂಡಿಯಾಗೆ ಬರ್ತಾನೆ, 26ಗೆ ಇಂಡಿಯಾಗೆ ಬರ್ತಾನೆ. 2020 ಲೀಪ್ ಇಯರ್ ಆಗಿರೋದ್ರಿಂದ 26, 27, 28, 29 ಬರುತ್ತೆ ಫೆಬ್ರವರಿನಲ್ಲಿ. ಸೊ 4 ಡೇಸು ನಮ್ಮ ಇಂಡಿಯಾದಲ್ಲಿ ಇರ್ತಾನೆ ಫೆಬ್ರವರಿನಲ್ಲಿ, 4 ಡೇಸು. ನೆಕ್ಸ್ಟ್ ಮಾರ್ಚ್ 31 ಡೇಸ್. ಟೋಟಲಿ ಎಷ್ಟು ಡೇಸ್ ನಮ್ಮ ಇಂಡಿಯಾದಲ್ಲಿ ಇರ್ತಾನೆ ಅಂತಂದರೆ 189 ಡೇಸ್ ನಮ್ಮ ಇಂಡಿಯಾದಲ್ಲಿ ಸ್ಟೇ ಆಗಿರ್ತಾನೆ ಪ್ರೀವಿಯಸ್ ಇಯರಲ್ಲಿ. 189 ಡೇಸು ನಮ್ಮ ಇಂಡಿಯಾದಲ್ಲಿ ಸ್ಟೇ ಆಗಿರ್ತಾನೆ. ಯಾವ ಇಯರಲ್ಲಿ, ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ ಟೋಟಲಿ 189 ಡೇಸ್ ನಮ್ಮ ಇಂಡಿಯಾದಲ್ಲಿ ಸ್ಟೇ ಆಗಿರ್ತಾನೆ. ಸೊ ಈ ಬೇಸ್ ಮೇಲೆ ನಾವು ನೋಡೋದಪ್ಪ ಅಂತಂದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ, 182 ಡೇಸ್ ಇರಬೇಕು ಅಂತ ಹೇಳುತ್ತೆ. Assassi is in India for a period of 182 or more during our relevant previous year ಅಂತ ಹೇಳ್ತಾನೆ. ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ಲಿ 182 ಡೇಸ್ಗಿಂತ ಜಾಸ್ತಿ ಇರಬೇಕು, 182 ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾನೆ. ಇಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬಿಟ್ಟಿದೆ, ಯಾಕಂದ್ರೆ ಅವನು ಇಲ್ಲಿ 189 ಡೇಸ್ ಇದ್ದಾನೆ, ಅಲ್ಲಿಗೆ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ. ಸೊ ಈಸ್ ಸ್ಯಾಟಿಸ್ಫೈಡ್ ಫಸ್ಟ್ ಬೇಸಿಕ್ ಕಂಡೀಷನ್. ಬಟ್ ಅವನು ಈಸ್ ಎ ಸಿಟಿಸನ್ ಆಫ್ ಅಮೇರಿಕಾ, ಕಮ್ಸ್ ಟು ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಆನ್ 20th 3 2019 ಅಂತ ಪ್ರಾಬ್ಲಮಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅವನಪ್ಪ ಇಂಡಿಯಾಗೆ ಫಸ್ಟ್ ಟೈಮ್ ಬರ್ತಾ ಇರೋದಂದ್ರೆ 2019ನಲ್ಲಿ ಅಡಿಷನಲ್ ಕಂಡೀಷನ್ಸು ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ, ಫಸ್ಟ್ ಬೇಸಿಕ್ ಕಂಡೀಷನ್, ಬಟ್ 2 ಅಡಿಷನಲ್ ಕಂಡೀಷನ್ಸು ಫುಲ್ಫಿಲ್ ಮಾಡೋದಕ್ಕೆ ಆಗ್ತಿಲ್ಲ, ಫೇಲ್ ಆಗ್ತಿದೆ. ಸೊ ಆ ಬೇಸ್ ಮೇಲೆ ನಾವು ಈಸಿಯಾಗಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಡಿಸೈಡ್ ಮಾಡ್ಬೋದು. ಇಲ್ಲಿ ಅಡಿಷನಲ್ ಕಂಡೀಷನ್ಸ್ ನೋಡೋದಾದ್ರೆ ಅವನೇನು ಹೇಳ್ತಾನೆ, ಅಡಿಷನಲ್ ಕಂಡೀಷನ್ 2 years ಔಟ್ ಆಫ್ 10 ಪ್ರೀವಿಯಸ್ ಇಯರ್ ಪ್ರಿಸೀಡಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಾನೆ. ಸೊ 2 years ಔಟ್ ಆಫ್ 10 ಪ್ರೀವಿಯಸ್ ಇಯರ್ಸ್ ಪ್ರಿಸೀಡಿಂಗ್ ಅವರ್ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಾನೆ. ಅಂದ್ರೆ 10 ಪ್ರೀವಿಯಸ್ ಇಯರ್ಸ್ ಅಲ್ಲಿ 2 years ಇರಬೇಕು, ಅದು ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಬಿಟ್ಟು ಅಂತ ಹೇಳಿದ್ರೆ, ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಂತಂದ್ರೆ 1920 ಬಿಟ್ಟು ಅದರ ಹಿಂದಿನ 10 ವರ್ಷದಲ್ಲಿ 2 years ನಮ್ಮ ಇಂಡಿಯಾದಲ್ಲಿ ಇರಬೇಕು ಅಂತ ಹೇಳ್ತಾನೆ. ಸೊ 1920 ಬಿಟ್ಟು 18, 19ಇಂದ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ರೆ 9, 10 ವರೆಗೂ 10 years ಬರುತ್ತೆ. ಮತ್ತೆ 730 ಔಟ್ ಆಫ್ 7 years, 730 ಡೇಸ್ ಇನ್ 7 years ಅಂತ ಹೇಳ್ತಾನೆ. 730 ಡೇಸು 7 years ಅಲ್ಲಿ ಇರಬೇಕು ಅಂತ ಹೇಳ್ತಾನೆ. ಬಟ್ ಅದನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ನೋಡಿ, ಅವ್ನು ಬರ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಇಂಡಿಯಾಗೆ 2019 ಅಲ್ಲಿ. ಹಾಗಾಗಿ ಇಲ್ಲಿ 9, 10, 10, 11, 11, 12 ಇಲ್ಲಿ ಇಯರ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ರೆ ಡೀಟೇಲ್ಸ್ ಆಫ್ ಈ ಸ್ಟೇ ಇನ್ ಇಂಡಿಯಾ ಅಂತಂದ್ರೆ ಇಲ್ಲಿ ಬರುತ್ತೆ. ಯಾಕಂದ್ರೆ ಬರ್ತಾ ಇರೋದು 2019 ಅಲ್ಲಿ ಮಾರ್ಚ್ ಅಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್. ಹಾಗಾಗಿ ಮಾರ್ಚ್ ಅಲ್ಲಿ ಅವನು ಯಾವಾಗ ಬರ್ತಿದ್ದಾನೆ, ಮಾರ್ಚ್ ಅಲ್ಲಿ ಅವನು ಬರ್ತಾ ಇರೋದು 20th 3 2019, 20th 3 2019 ನಮ್ಮ ಇಂಡಿಯಾಗೆ ಬರ್ತಾ ಇರೋದ್ರಿಂದ ಅಪ್ ಟು 20th 3 2019 ಟು 31st 3 2019 ಅಂತಂದ್ರೆ ಎಷ್ಟು ಡೇಸ್ ಬರುತ್ತೆ, 12 ಡೇಸ್ ಬರುತ್ತೆ. ಯಾಕಂದ್ರೆ 20th ಕೌಂಟ್ ಮಾಡಿಕೊಂಡು 31st ವರೆಗೂ ನಾವು ನೋಡೋದಾಯ್ತಪ್ಪ ಅಂದ್ರೆ ಓನ್ಲಿ 12 ಡೇಸ್ ಮಾತ್ರ ನಮ್ಮ ಇಂಡಿಯಾದಲ್ಲಿ ಇರ್ತಾನೆ ಅಡಿಷನಲ್ ಕಂಡೀಷನ್ಸ್ ಅಲ್ಲಿ. ಸೊ ಹಾಗಾಗಿ ಟೋಟಲ್ ಸ್ಟೇ ಇನ್ 10 years ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತಂದ್ರೆ, ಟೋಟಲ್ ಸ್ಟೇ ಇನ್ 10 years ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತಂದ್ರೆ 1920 ಬಿಟ್ಟು ಅದ್ರ ಹಿಂದಿನ 10 ವರ್ಷದಲ್ಲಿ ಎಷ್ಟು ಡೇಸ್ ಇದೆ ಅಂದ್ರೆ ಓನ್ಲಿ 12 ಡೇಸ್ ಮಾತ್ರ ಇದ್ದಾನೆ. ನೆಕ್ಸ್ಟ್ ಟೋಟಲ್ ಸ್ಟೇ ಇನ್ 7 years ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತಂದ್ರೆ ಇದು ಸೆಕೆಂಡ್ ಅಡಿಷನಲ್ ಕಂಡೀಷನ್, ಇಲ್ಲೂ ಕೂಡ ಓನ್ಲಿ 12 ಡೇಸ್ ಮಾತ್ರ ಇದ್ದಾನೆ. ಸೊ ಈ ಫೇಲ್ಸ್ ಟು ಫುಲ್ಫಿಲ್ ಬೋತ್ ಅಡಿಷನಲ್ ಕಂಡೀಷನ್ಸ್, ಅವನು ಬೋತ್ ಅಡಿಷನಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡೋದಕ್ಕೆ ಫೇಲರ್ ಆಗಿದೆ.
ಈ ಬೇಸ್ ಮೇಲೆ ಕನ್ಕ್ಲೂಷನ್ ಕೊಡೋದಾಯ್ತಪ್ಪ ಅಂತಂದ್ರೆ ಮಿಸ್ಟರ್ ರಮೇಶ್ ಸ್ಯಾಟಿಸ್ಫೈಸ್ ದ ಫಸ್ಟ್ ಬೇಸಿಕ್ ಕಂಡೀಷನ್ ಅಂಡರ್ ಸೆಕ್ಷನ್ 6 ಸಬ್ಸೆಕ್ಷನ್ 1. ಯಾಕಂದ್ರೆ ಬೇಸಿಕ್ ಕಂಡೀಷನ್ ಫಸ್ಟ್ ಬೇಸಿಕ್ ಕಂಡೀಷನ್ ಅವ್ನು ಸ್ಯಾಟಿಸ್ಫೈ ಮಾಡೋದು 182 ಡೇಸ್, ಅದಕ್ಕೆ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಬಟ್ ಡಸ್ ನಾಟ್ ಸ್ಯಾಟಿಸ್ಫೈ ಬೋತ್ ಅಡಿಷನಲ್ ಕಂಡೀಷನ್ ಅಂಡರ್ ಸೆಕ್ಷನ್ 6 ಸಬ್ಸೆಕ್ಷನ್ 6. ಬೇಸಿಕ್ ಕಂಡೀಷನ್ ಬರೋದು ನಮಗೆ 6 ಸಬ್ಸೆಕ್ಷನ್ 1 ಬರುತ್ತೆ, ಅಡಿಷನಲ್ ಕಂಡೀಷನ್ 6 ಸಬ್ಸೆಕ್ಷನ್ 6. ಅದ್ರ ಪ್ರಕಾರ ಏನು ನೋಡೋದೈತಪ್ಪ ಅಂದ್ರೆ ಒಂದು ಬೇಸಿಕ್ ಕಂಡೀಷನ್ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾನೆ, ಬಟ್ ಅಡಿಷನಲ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಫೇಲ್ ಆಗಿರೋದ್ರಿಂದ ಈ ಸ್ಟೇಟಸ್ ಈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಅವನ ಸ್ಟೇಟಸ್ ಏನು ಬರುತ್ತೆ ಅಂತಂದ್ರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಬರುತ್ತೆ. ಫಸ್ಟು ನಮಗೆ ಕಂಡೀಷನ್ಸ್ ಇಂಪಾರ್ಟೆಂಟ್. ಆ ಕಂಡೀಷನ್ಸ್ ಬೇಸ್ ಮೇಲೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಡಿಸೈಡ್ ಮಾಡೋದು. ಬೇಸಿಕ್ ಕಂಡೀಷನ್ಸ್ ಏನಿದೆ, ಅಡಿಷನಲ್ ಕಂಡೀಷನ್ಸ್ ಏನಿದೆ. ಬೇಸಿಕ್ ಕಂಡೀಷನ್ಸ್ 2 ಕಂಡೀಷನ್ಸ್ ಬರುತ್ತೆ. ಸೆಕೆಂಡ್ ಬೇಸಿಕ್ ಕಂಡೀಷನ್ 2 ಎಕ್ಸೆಪ್ಷನಲ್ ರೂಲ್ಸ್ ಇದೆ, ಮತ್ತೆ 2 ಅಡಿಷನಲ್ ಕಂಡೀಷನ್ಸ್ ನೋಡ್ತೀವಿ. ಆ ಕಂಡೀಷನ್ಸ್ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ನಿಮಗೆ ರೆಫರೆನ್ಸ್ ಬೇಕಂದ್ರೆ ಈ ಬುಕ್ಸ್ ರೆಫರ್ ಮಾಡ್ಕೊಳ್ಳಿ.